ಇನ್ನು ಯುವತಿ ಸ್ವಯಂ ಹಾಜರಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಆರ್ಪಿಸಿ 164 ಅಡಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಅಂತ ಯುವತಿ ಪರ ವಕೀಲ ಜಗದೀಶ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ಈಗಲೇ ರಿವೀಲ್ ಮಾಡೋದಿಲ್ಲ, ಯಾರಿಗೂ ಕೂಡ ಆ ವಿಚಾರ ಈಗ ಜಡ್ಜ್ಗೆ ಮತ್ತೆ ಯಾರಲ್ಲಿ ಟೈಪ್ ಮಾಡಿದ್ದಾರೆ ಮತ್ತೆ ಯುವತಿ ತಾನಾಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಅವರು 3 ಜನಕ್ಕೆ ಬಿಟ್ರೆ ಯಾರಿಗೂ ಕೂಡ ಇದನ್ನ ಬಹಿರಂಗ ಪಡಿಸೋದಕ್ಕೆ ಆಗೋದಿಲ್ಲ. ಮತ್ತೆ ಆ 3 ಜನ ಹೇಳಂಗೂ ಇಲ್ಲ, ತಾನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಆಕೆನೂ ಹೇಳಂಗಿಲ್ಲ. ಜಡ್ಜ್ ಕೂಡ ಅದನ್ನ ಅಫ್ಕೋರ್ಸ್ ಅವರು ರಿವೀಲ್ ಮಾಡಲ್ಲ. ಮತ್ತೆ ಅಲ್ಲಿ ಇದ್ದಂಥ ಸ್ಟೆನೋ ಅಂದ್ರೆ ಯಾರು ಅದನ್ನ ಟೈಪ್ ಮಾಡ್ಕೊಂಡಿದ್ದಾರೆ ಆ ಯುವತಿ ಹೇಳಿದ್ದನ್ನ ಅವರು ಕೂಡ ಬಹಿರಂಗ ಪಡಿಸುವಂತೆ ಇಲ್ಲ, ಅವ್ರು ಮಾಡೋದು ಇಲ್ಲ ಕೆಲಸ. ಯಾವಾಗ ಈ ಸ್ಟೇಟ್ಮೆಂಟ್ ರಿವೀಲ್ ಆಗುತ್ತೆ ಹಾಗಾದ್ರೆ? ಈಗ SIT ಮುಂದೆ ಆಕೆ ಹಾಜರಾಗ್ತಾಳಲ್ವಾ, ಒಂದೊಂದೇ ಪ್ರಶ್ನೆಗಳನ್ನ ಈಗ ಅಧಿಕಾರಿಗಳು ಕೇಳ್ತಾ ಹೋಗ್ತಾರೆ. ಇದು ಎಷ್ಟು ದಿನ ಪ್ರೊಸೀಜರ್ ನಡೆಯುತ್ತೋ ಗೊತ್ತಿಲ್ಲ. ಇದೆಲ್ಲ ಆಕೆ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟ ಮೇಲೆ ತಾನು ಫಸ್ಟ್ ನ್ಯಾಯಾಧೀಶರ ಮುಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಅಂದ್ರೆ ನಿನ್ನೆ ಕೊಟ್ಲಲ್ಲ ಆಕೆ, ಅದು ಮತ್ತೆ ಅಧಿಕಾರಿಗಳ ಮುಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ತಾಳೆ ಮಾಡಿ ನೋಡ್ತಾರೆ. ಸೊ ಕಂಪೇರ್ ಮಾಡಿ ನೋಡಿದಾಗ ಏನಾದರೂ ಬದಲಾವಣೆ ಆಗಿದೆಯಾ ಸ್ಟೇಟ್ಮೆಂಟ್ಗಳಲ್ಲಿ ಅನ್ನೋದನ್ನ ಗಮನಿಸ್ತಾರೆ. ಅದಾದ್ಮೇಲೆ ಎಲ್ಲವನ್ನೂ ಕೂಡ ಕೋರ್ಟಿಗೆ ಸಲ್ಲಿಕೆ ಮಾಡಲಾಗುತ್ತೆ. ಈಗ ಜಗದೀಶ್ ಅವರು ಹೇಳಿರೋ ಪ್ರಕಾರ ಯುವತಿ ಆರೋಪಿ ಅಲ್ಲ, ಆಕೆ ದೂರುದಾರೆ, ಸ್ವಇಚ್ಛೆಯಿಂದ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. 164 ಸ್ಟೇಟ್ಮೆಂಟ್ ರೆಕಾರ್ಡ್ ಆಯ್ತು. ಈಗ ವಾಯ್ಸ್ ಸ್ಯಾಂಪಲ್ಸ್ ಮತ್ತೆ 161 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಇವ್ರನ್ನ ವಿಕ್ಟಿಮ್ ಅನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ನಮ್ಮ ಅಡ್ವೊಕೇಟ್ಸ್ ಅಕಂಪನಿ ಮಾಡಿದ್ರಲ್ಲಿ ಇಷ್ಟು ದೊಡ್ಡ ಕೇಸ್ ರಿಜಿಸ್ಟರ್ ಆಗಿದೆ. ಕುಲ ಅಕ್ಯೂಸ್ ಓಡಾಡ್ತಾ ಇದಾರೆ. ಬೆಳಗಾಂ ಕೇಸ್ ಆಗ್ಬೋದು, ಕಿಡ್ನಾಪ್ ಕೇಸ್ ಆಗೋದು, ಮತ್ತೊಂದು ಕೇಸ್ ಆಗ್ಬೋದು. ವಿಚಾರಣೆ ಮಾಡ್ಲಿಕ್ಕೆ ನಾವು ಕರ್ಕೊಂಡ್ಬಂದು ಬಿಟ್ಟಿದೀವಿ, ವಿಚಾರಣೆ ಮಾಡ್ಕೊಂಡ್ಲಿ. ಅಷ್ಟು ದೊಡ್ಡ ಕೇಸಲ್ಲಿ ಆರೋಪಿನ ಓಡಾಡಕ್ ಬಿಟ್ಟಿದ್ದಾರೆ ಪೊಲೀಸರು. ಇನ್ನು ನಮ್ಮ ಕೇಸಲ್ಲಿ ಅರೆಸ್ಟ್ ಮಾಡ್ತಾರಂದ್ರೆ ಐ ಥಿಂಕ್ ದಟ್ ಇಸ್ ನಾಟ್ ಜಸ್ಟಿಫೈಡ್. ನನಗೇನೋ ಆ ತರ ಮಾಹಿತಿ ಇಲ್ಲ. ನಮಗಿರೋದು ಎನ್ಕ್ವೈರಿ ಕರ್ಕೊಂಡ್ಬಂದ್ರೆ SIT ಅವ್ರಿಗೆ ಯಾರು ಹ್ಯಾಂಡ್ ಓವರ್ ಮಾಡಿಲ್ಲ. SIT ಅವರು 161 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು DCP. ಅದನ್ನ ಅಕ್ಲಾಜ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ವಿ. ನಮ್ಮ ಪರ್ಮಿಷನ್ ಕೇಳಿ 161 ರೆಕಾರ್ಡ್ ಮಾಡಕ್ಕೆ ತಗೊಂಡು ಹೋಗಿದ್ದಾರೆ ವಿತ್ ಅವರ್ ಪರ್ಮಿಷನ್ಸ್. ಹೂ ಆರ್ ದೇ ಟು ಹ್ಯಾಂಡ್ ಓವರ್ ಅಸ್ and why should we hand over them? There is no hand over custody ಇಲ್ಲಿ. ಕಸ್ಟಡಿ ಹ್ಯಾಂಡ್ ಓವರ್ ಏನೂ ಇಲ್ಲ ಇಲ್ಲಿ. ಓಕೆ, ದೇ ಹ್ಯಾವ್ ರಿಕ್ವೆಸ್ಟೆಡ್ ಫಾರ್. ಅವರು ನಮಗೆ 161 ಸ್ಟೇಟ್ಮೆಂಟ್ ಗೆ ರೆಕಾರ್ಡ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ತಂದೆ ತಾಯಿ ಕಿಡ್ನಾಪ್ ಕೇಸ್ ಆಗಿರ್ಬೋದು, ರ್ಯಾನ್ಸಮ್ ಅಥವಾ ಎಕ್ಸ್ಟ್ರಾ ಎಲ್ಲ ಇರ್ಬೋದು. ನಾವು ಕರ್ಕೊಂಡ್ಬಂದು ಕೋಆರ್ಡಿನೇಷನ್ ಮಾಡ್ತೀವಿ. ಈಗ ಈ ಕೇಸ್ ಸಂಬಂಧಪಟ್ಟಂಗೆ 161 ಮಾಡ್ತಾ ಇದ್ದಾರೆ. ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀವಿ. ನ್ಯಾಯಾಲಯದ ಮುಂದೆ ಇವತ್ತಿನ ಕರ್ಕೊಂಡ್ಬಂದು ಹಾಜರು ಮಾಡಿದ್ದೀವಿ. ಸುಳ್ಳು, ಆಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋ ಎಲ್ಲ ಊಹಾಪೋಹಗಳಿಗೆ ತೆರೆ ಆಗಿದೆ. ಈಗ ನಮ್ಮ ರಿಕ್ವೆಸ್ಟ್ ಏನಂದ್ರೆ ಸರ್ಕಾರಕ್ಕೆ ಮತ್ತೆ ನ್ಯಾಯಾಲಯಕ್ಕೆ ಮತ್ತೆ ಪೊಲೀಸರಿಗೆ ಆರೋಪಿಯನ್ನ ಅರೆಸ್ಟ್ ಮಾಡಿ. ನಾವು ನಮ್ಮ ಪ್ರಾಮಿಸ್ ಅನ್ನ ಮಾಡಿದ್ದೀವಿ, ಕರ್ಕೊಂಡ್ ಬಿಟ್ಟಿದ್ದೀವಿ. ಆಕೆ ಸಹ ನ್ಯಾಯಾಲಯದ ಮುಂದೆ ನಿರ್ಭೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ. ಇಮಿಡಿಯೇಟ್ ದ ಗವರ್ಮೆಂಟ್ ಅಂಡ್ ಪೊಲೀಸ್ ಶುಡ್ ಅರೆಸ್ಟ್ ದ ಅಕ್ಯೂಸ್. ಹಾಗಾದ್ರೆ ಈ ತನಿಖಾ ಹಂತಗಳು ಯಾವ ತರ ಇರುತ್ತೆ? ಕಾನೂನಾತ್ಮಕವಾಗಿ ಹೆಜ್ಜೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಈಗ ಕಬ್ಬನ್ ಪಾರ್ಕ್ ಸ್ಟೇಷನ್ ಅಲ್ಲಿ FIR ಆಗಿದೆ. ಆ ಸಂಬಂಧ 4 ಹಂತಗಳಲ್ಲಿ ತನಿಖೆ ಆಗುತ್ತೆ. ಸೊ ಮೊದಲಿಗೆ ಏನು ಪ್ರೊಸೀಜರ್ ಇರುತ್ತೆ? ಯುವತಿ ಬಳಿ ಪೊಲೀಸರು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ತಾರೆ. ಪ್ರಕರಣದ ಬಗ್ಗೆ ಪೊಲೀಸರಿಂದ 164 ಅಡಿ ಹೇಳಿಕೆ ದಾಖಲಾಗುತ್ತೆ. ಅಂದ್ರೆ ಯುವತಿ ಹೇಳಿಕೆಯನ್ನ ಕೊಡಬೇಕಾಗುತ್ತೆ. ಅದೆಲ್ಲ ಮುಗಿದ ಮೇಲೆ ಆಕೆಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸ್ತಾರೆ. ಕೃತ್ಯ ಆಗಿರುವಂತ ಸ್ಥಳ ಪತ್ತೆ ಹಚ್ಚಿ ಮಹಜರು ಪ್ರಕ್ರಿಯೆ ಮಾಡ್ತಾರೆ. ತಾನು ದಾಖಲಿಸಿದ FIR ಸಂಬಂಧ ಪೊಲೀಸರ ಮುಂದೆ ಆಕೆ ಹೇಳಿಕೆಗಳನ್ನ ಕೊಡಬೇಕಾಗತ್ತೆ. ತನ್ನ ಬಳಿ ಇರುವಂತ ಸಾಕ್ಷ್ಯಗಳನ್ನು ಕೂಡ ತನಿಖಾಧಿಕಾರಿಗೆ ಆಕೆ ಒಪ್ಪಿಸುವಂತ ಸಾಧ್ಯತೆಗಳು ಇರುತ್ತೆ. ಸೊ ಇವತ್ತೇನೆಲ್ಲ ಡೆವಲಪ್ಮೆಂಟ್ ಆಗಬಹುದು, ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಕ್ಷಣಕ್ಕೂ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಒಂದು, ನಿನ್ನೆ ಆಕೆ ಏನ್ ಸ್ಟೇಟ್ಮೆಂಟ್ ಕೊಡಬಹುದು ಅಂತ, ಅದು ಅಧಿಕೃತವಾಗಿ ರಿವೀಲ್ ಆಗದೆ ಇದ್ರೂ ಕೂಡ ಅದು ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿನೇ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಅನ್ನೋದು. ಸೊ ಇವತ್ತು 11 ಗಂಟೆ ಮೇಲೆ ಆಕೆ SIT ಮುಂದೆ, ತನಿಖಾಧಿಕಾರಿ ಮುಂದೆ ವಿಚಾರಣೆಗೆ ಬರ್ತಾಳೆ. ಏನೆಲ್ಲ ಮುಂದೆ ಆಗ್ಬಹುದು? ಖಂಡಿತ ಶರ್ಮಿತಾ, ಇವತ್ತು ಆ ಒಂದು ಯುವತಿ ಏನೆಲ್ಲ SIT ಅಧಿಕಾರಿಗಳ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅನ್ನೋದ್ರ ಮೇಲೆ ಒಂದು ರೀತಿಯಂತಹ ಒಂದು ರಮೇಶ್ ಜಾರಕಿಹೊಳಿ ಅವರ ಭವಿಷ್ಯ ನಿರ್ಧಾರವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಸುಮಾರು 1 ಗಂಟೆಗಳ ಕಾಲ ಆಕೆ SIT ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ರು. ಈ ಒಂದು ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಸುಮಾರು 30 ಪ್ರಶ್ನೆಗಳನ್ನ ಆಕೆ ಕೂಡ ಕೇಳಿದ್ರು. ಆ ಒಂದು 30 ಪ್ರಶ್ನೆಗಳು ಕೂಡ ಅಷ್ಟೇ ಆಕೆ ಸರಾಗವಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ನಿನ್ನೆ ಕೂಡ ಅಷ್ಟೇ ಒಂದಿಷ್ಟು ಮಾಹಿತಿಯನ್ನು ಕೂಡ SIT ಅಧಿಕಾರಿಗಳಿಗೆ ಹೇಳಿದ್ರು. ಅಂದ್ರೆ ಎಲ್ಲೋ ಒಂದು ರೀತಿ ತನ್ನ ಕುಟುಂಬವನ್ನ ರಮೇಶ್ ಜಾರಕಿಹೊಳಿ ಅವರು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂತ ಒಂದು ಮಾತನ್ನು ಕೂಡ ಅಷ್ಟೇ ತನಿಖೆಯ ಸಂದರ್ಭದಲ್ಲಿ ಹೇಳಿದ್ರು. ಜೊತೆಗೆ ವಿಚಾರಣೆಯ
ಸಂದರ್ಭದಲ್ಲಿ ಕೂಡ ಅಷ್ಟೇ ಆಕೆ ತನಗೆ ರಕ್ಷಣೆ ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ನಿನ್ನೆ ವಿಚಾರಣೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಆಕೆ ಒಂದಷ್ಟು ಎವಿಡೆನ್ಸ್ ಅನ್ನ ನಾಳೆ ನಾನು ಪ್ರೊವೈಡ್ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ರು. ಯಾಕಂದ್ರೆ ಕೆಲವೊಂದಷ್ಟು ಆಡಿಯೋ ಆಗಿರ್ಬೋದು, ಮತ್ತೊಂದಷ್ಟು ವಿಡಿಯೋ ಆಗಿರ್ಬೋದು, ಮತ್ತು ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡಿದಂಥ ಒಂದಷ್ಟು ಸ್ಕ್ರೀನ್ ಶಾಟ್ ಗಳನ್ನು ಕೂಡ ಆಕೆ ತೆಗೆದುಕೊಂಡಿದ್ದು ಅದೆಲ್ಲವನ್ನು ಕೂಡ ಅಷ್ಟು ಇವತ್ತು ನಾನು ಕೊಡ್ತೀನಿ ತನಿಖಾಧಿಕಾರಿಗಳಿಗೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇದೇ ಕಾರಣಕ್ಕೋಸ್ಕರ ನಿನ್ನೆ ಕೂಡ SIT ಅಧಿಕಾರಿಗಳು ಕೇಳಿದ್ರು ಆ ಒಂದು ವಿಡಿಯೋ, ಆಡಿಯೋ ಮತ್ತು ಸ್ಕ್ರೀನ್ ಶಾಟ್ಸ್ ಇಂದ ಅದೆಲ್ಲವನ್ನು ಕೂಡ ಇವತ್ತು ಕೊಡುವಂತೆ ಸೂಚನೆ ಕೊಟ್ಟರು. ಆದ್ರೆ ಸದ್ಯಕ್ಕೆ ಈಗ ನನ್ನ ಬಳಿ ಇಲ್ಲ, ನಾಳೆ ನಾನು ಬರುವಂತ ಟೈಮ್ ನಲ್ಲಿ ಅದೆಲ್ಲವನ್ನು ಕೂಡ ತಗೊಂಡು ಬರ್ತೀನಿ ಅನ್ನುವಂಥ ಮಾತನ್ನ ಆಕೆ ವಿಚಾರಣೆ ವೇಳೆಯಲ್ಲಿ ಹೇಳಿದ್ರು. ಅದೇ ಒಂದು ಕಾರಣಕ್ಕೋಸ್ಕರ ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟು ಒಂದು ನೋಟಿಸ್ ಅನ್ನು ಕೂಡ ನಿನ್ನೆ ಆಕೆ ಕೊಟ್ಟು ಕಳಿಸಿದ್ರು. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಆಕೆ ವಿಚಾರಣೆಗೆ ಹಾಜರಾಗಿ ಏನೆಲ್ಲ ಎವಿಡೆನ್ಸ್ ಅನ್ನ ಕೊಡ್ತಾರೆ ಅನ್ನೋದ್ರ ಮೇಲೆ ಒಂದು ರಮೇಶ್ ಜಾರಕಿಹೊಳಿ ಅವರ ಭವಿಷ್ಯ ನಿರ್ಧಾರ ಹೋಗುತ್ತೆ. ಯಾಕಂದ್ರೆ ಒಂದು ವೇಳೆ 164 ಸ್ಟೇಟ್ಮೆಂಟ್ ಈಗಾಗಲೇ ಆಕೆ ನಿನ್ನೆ ಮಾಡಿದಾಳೆ, ಆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಇನ್ನು ಯಾರಿಗೂ ಕೂಡ ಮಾಹಿತಿ ಇಲ್ಲ. ಆದ್ರೆ ಇವತ್ತು 161 ಅಡಿಯಲ್ಲಿ ಆಕೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ತನಿಖಾಧಿಕಾರಿಗಳ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆ ಒಂದು ಸ್ಟೇಟ್ಮೆಂಟ್ ನಲ್ಲಿ ಆಕೆ ಏನಾದ್ರೂ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ, ಜೊತೆಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಲೈಂಗಿಕವಾಗಿ ನನ್ನನ್ನು ಬಳಸ್ಕೊಂಡಿದ್ದಾರೆ ಅಂತ ಏನಾದ್ರೂ ಹೇಳಿದಂತ ವೇಳೆಯಲ್ಲಿ ಆಕೆಯ ಸ್ಟೇಟ್ಮೆಂಟ್ ಎಲ್ಲವನ್ನು ಕೂಡ ಅಷ್ಟೇ ರೆಕಾರ್ಡ್ ಮಾಡ್ಕೊಂತಾರೆ. ಆ ಸ್ಟೇಟ್ಮೆಂಟ್ ರೆಕಾರ್ಡ್ ಆದಂತಹ ಬಳಿಕ ಆಕೆಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಯಾಕಂದ್ರೆ ಇಲ್ಲಿ ಸಂತ್ರಸ್ತೆ ಯಾರೇ ಆಗಿದ್ರು ಕೂಡ ಅಷ್ಟೇ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂದಂತಹ ವೇಳೆಯಲ್ಲಿ ಆಕೆಯನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲೇಬೇಕಾಗುತ್ತೆ. ಆಕೆಯನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಂತಹ ಬಳಿಕ ಯಾವ ಒಂದು ಪ್ಲೇಸ್ ನಲ್ಲಿ ಈಕೆಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತನಿಖಾಧಿಕಾರಿಗಳು ಸಂಗ್ರಹ ಮಾಡ್ತಾರೆ. ತದನಂತರ ಅದೇ ಒಂದು ಸ್ಪಾಟ್ಗೆ ಹೋಗ್ತಾರೆ, ಅಲ್ಲಿಯೂ ಕೂಡ ಅಷ್ಟೇ ಸ್ಥಳ ಮಹಜೂರು ಮಾಡ್ತಾರೆ. ಆಕೆಯ ಒಂದು ಮುಂದೆಯೇ ಸ್ಥಳ ಮಹಜೂರು ಮಾಡಿ ಅಲ್ಲಿ ಸ್ಥಳ ಮಹಜೂರು ಮಾಡಿದೀವಿ ಅನ್ನೋದಕ್ಕೆ ಆಕೆಯಿಂದ ಒಂದು ಸೈನ್ ಅನ್ನು ಕೂಡ ಅಷ್ಟೇ ತಗೊಂತಾರೆ. ಇಷ್ಟೆಲ್ಲ ಪ್ರಕ್ರಿಯೆಗಳಾದಂತಹ ಬಳಿಕ ಮತ್ತೆ ಆಕೆಯನ್ನು SIT ಕಚೇರಿಗೆ ಕರೆತಂದು ಇನ್ನೊಂದಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ. ಯಾಕಂದ್ರೆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಆಕೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಈಗಾಗಲೇ ಒಂದು ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದರೆ ಅದಕ್ಕೆ ಸಂಬಂಧಿಸಿದಂತೆ ಮತ್ತು ಈ ಒಂದು ಪ್ರಕರಣಕ್ಕೆ ಮತ್ತು ಅತ್ಯಾಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನಾವಳಿಗಳನ್ನು ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಕೇಳ್ತಾರೆ. ಈ ಒಂದು ತನಿಖಾಧಿಕಾರಿಗಳು ಕೇಳಿದಂತೆ ಎಲ್ಲಾ ಪ್ರಶ್ನೆಗಳಿಗೆ ಏನಾದರೂ ಆಕೆ ಉತ್ತರ ಕೊಟ್ಟಂತಹ ವೇಳೆಯಲ್ಲಿ ನೆಕ್ಸ್ಟ್ ಆಕೆಯ ಸ್ಟೇಟ್ಮೆಂಟ್ ಪ್ರತಿಯೊಂದನ್ನು ಕೂಡ ಅಷ್ಟೇ CRPC 161 ಅಡಿಯಲ್ಲಿ ಈಗಾಗಲೇ ತನಿಖಾಧಿಕಾರಿಗಳು ರೆಕಾರ್ಡ್ ಮಾಡ್ಕೊಂತಾರೆ. ಈ ರೆಕಾರ್ಡ್ ಆದಂತಹ ಬಳಿಕ ಮತ್ತೆ ಇನ್ನೊಂದಷ್ಟು ಏನಾದರೂ ಎವಿಡೆನ್ಸ್ ಬೇಕಾಗಿದ್ರೆ ಮತ್ತೆ ಆಕೆಗೆ ನೋಟಿಸ್ ಕೊಟ್ಟು ಮತ್ತೊಂದು ದಿನ ವಿಚಾರಣೆಗೆ ಬರುವಂತೆ ಸೂಚನೆಯನ್ನು ಕೂಡ ಕೊಡಬಹುದು. ಅಥವಾ ಆಕೆಯ ಸ್ಟೇಟ್ಮೆಂಟ್ ಅಗತ್ಯತೆ ಇಲ್ಲ, ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಮತ್ತು ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದಾಖಲಾಗಿರುವಂತಹ FIR ನ ಸಂಬಂಧವಾಗಿ ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಆಕೆಯಿಂದ ಪಡ್ಕೊಂಡಿದೀವಿ ಅಂದಂತ ವೇಳೆಯಲ್ಲಿ ನೆಕ್ಸ್ಟ್ ಆರೋಪಿ ಅಂತ ಬಂದ್ರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಬಂಧನ ಮಾಡೋದು ಅಥವಾ ನೋಟಿಸ್ ಕೊಟ್ಟು ಎನ್ಕ್ವೈರಿ ಕರೆಯೋದು ಅನ್ನೋಂಥದ್ದು ತನಿಖಾಧಿಕಾರಿಗಳು ಬಿಟ್ಟಿರುತ್ತೆ. ನಿಜಕ್ಕೂ ಕೂಡ ಅಷ್ಟೇ ಇವತ್ತು ಆ ಒಂದು ಸಂತ್ರಸ್ತೆ ಯುವತಿ ಏನಿದ್ರೆ ಆಕೆ ಇವತ್ತು 11 ಗಂಟೆಗೆ SIT ಅಧಿಕಾರಿಗಳ ಮುಂದೆ ಹಾಜರಾದಂತಹ ಸಂದರ್ಭದಲ್ಲಿ ಯಾವೆಲ್ಲ ಎವಿಡೆನ್ಸ್ ಅನ್ನ ಕೊಡ್ತಾರೆ, ಏನೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಇವತ್ತಿನ ರಮೇಶ್ ಜಾರಕಿಹೊಳಿ ಅವರ ಭವಿಷ್ಯ ನಿರ್ಧಾರವಾಗಲಿದೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್ ಮಂಜುನಾಥ್.